ಸಿದ್ದರಾಮಯ್ಯನವರೇ, ಆಯಿತು, ಪ್ರತಿ ಸಿಗುತ್ತೆ. ಈಗ ಉಡುಪಿ, ಮಂಗಳೂರು, ಕೂರ್ಗು, ಬೆಳಗಾಮಲ್ಲಿ ಇಷ್ಟು ಮಳೆ ಬಂದು ಇದ್ದರೂ ಜನ ಕಷ್ಟಪಡ್ತಿದ್ದಾರೆ. ಬರೀ ಬೆಂಗಳೂರಿಗೆ ನೀವು ಇಷ್ಟೊಂದು ದುಡ್ಡು ಕೊಟ್ಟರೆ ನೀವು ಡೆಲ್ಲಿಗೆ ಪ್ರವಾಸ ಮಾಡಿದರೆ ಒಂದು 5 ಸರ್ತಿ 2 ಸರ್ತಿ. ಆದರೆ ಈ ಪ್ರದೇಶಗಳಿಗೆ ಯಾಕೆ ನೀವು ಭೇಟಿ ಕೊಟ್ಟಿಲ್ಲ? ನಾನು ರೆವಿನ್ಯೂ ಮಂತ್ರಿಗಳು ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ. ಅಗತ್ಯ ಬಿದ್ದರೆ ನಾನು ಕೂಡ ಭೇಟಿ ಕೊಡ್ತೇನೆ. ಸರ್, ಮಳೆ ಬಿದ್ದಿರೋದು ಕೊಡಗಿನಲ್ಲಿ, ಮಂಗಳೂರಿನಲ್ಲಿ, ಉಡುಪಿನಲ್ಲಿ, ಬೆಳಗಾಂನಲ್ಲಿ ಕಡಿಮೆ ರೀ. ಬೆಳಗಾಂಗೆ ಹೋಗಿದ್ದು ಬಂದಿದ್ದಾರೆ ನಮ್ಮ ರೆವಿನ್ಯೂ ಮಂತ್ರಿ. ಬೆಳಗಾಂ ಡಿವಿಷನಲ್ಲೆಲ್ಲ ಹೋಗಿ ನೋಡ್ಕೊ ಬಂದಿದ್ದಾರೆ. ನಾನು ಕೂಡ ಹೋಗ್ತೀನಿ, ಕೊಡಗಿಗೆ, ಮಂಗಳೂರಿಗೆ, ಉಡುಪಿಗೆ ಹೋಗ್ತೀನಿ. ಸರ್, 2014-15ರಲ್ಲಿ ವೀರಪ್ಪ ಮೊಯ್ಲಿ ಅವರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ವಾಕ್ಯವನ್ನು ಕೊಟ್ಟರು. ಇನ್ನು 2 ವರ್ಷಗಳಲ್ಲಿ ಎತ್ತಿನ ಹೊಳೆ ನೀರನ್ನು ಚಿಕ್ಕಬಳ್ಳಾಪುರಕ್ಕೆ ಕೊಡ್ತೀವಿ ಅಂತ ಹೇಳಿ. ಈಗ 2025ರಲ್ಲಿ ಈಗಲೂ ಸಹ ತಾವು ಮುಖ್ಯಮಂತ್ರಿಗಳಾಗಿ ಇದೇ ಮಾತನ್ನು ಹೇಳ್ತಾರೆ, ಇನ್ನು 2 ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಕುಡಿಯೋ ನೀರನ್ನು ಕೊಡ್ತೀವಿ ಅಂತ. ಈಗ ನಾನು ಏನೇನು ಕೆಲಸ ನಡೆದಿದೆ ಅನ್ನೋದು ಹೇಳಿದ್ದೀನಿ. 17,000 ಕೋಟಿ ಖರ್ಚಾಗಿದೆ ಅಂತ ಹೇಳಿದ್ದೀನಿ. 82%, 96%, 90% ಕೆಲಸಗಳೆಲ್ಲ ಮುಗಿದಿದ್ದಾವೆ. ಇನ್ನು 2 ವರ್ಷದಲ್ಲಿ ಕುಡಿಯೋ ನೀರಿಂದು ಪ್ರಾಜೆಕ್ಟ್ ಎಲ್ಲ ಮುಗಿದು ನೀರು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗ ನಾನು ಹೇಳಿದ್ನಲ್ಲ, 14 TMC ನೀರು ಕುಡಿಯೋ ನೀರಿಗೆ ಬೇಕಾಗಿದೆ. ಅದು ಅವ್ರಿಗೆ ಗೊತ್ತಿದ್ಲೇ ಇರಬಹುದು. 14 TMC ನೀರನ್ನ ಕೊಡ್ಲಿಕ್ಕೆ ಸರ್ಕಾರ ಬದ್ಧವಾಗಿದೆ, ಕೊಟ್ಟೇ ಕೊಡ್ತೀವಿ. ಎತ್ತನಹೊಳೆಯಲ್ಲಿ 8 TMC ಸಿಗೋದು ಅಂತ ಹೇಳ್ಬಿಟ್ಟು ಮೊನ್ನೆ ಸದನದಲ್ಲೇ ವರದಿ ಕೊಟ್ಟಿದ್ದಾರೆ ಸರ್, ನಮ್ಮ ನೀರಾವರಿ ಸಚಿವರು. ಯಾರು? DK ಶಿವಕುಮಾರ್ ಅವರು. ನೋಡಪ್ಪ, ಹೇಳ ಸರ್, ಇವರು ಮುಳಬಾಗಿಲು ಶಾಸಕರು ಕೇಳಿದ ಪ್ರಶ್ನೆಗೆ ನೀವು ಕೊಟ್ಟಿರೋ ಉತ್ತರ 8 TMC ನೀರು ಮಾತ್ರ ಸಿಗುತ್ತೆ ಎತ್ತಿನಹೊಳೆಯಲ್ಲಿ ಅಂತ ಹೇಳಿದ್ರಿ. ಎತ್ತಿನಹೊಳೆ ನಾವು ಈಗಾಗಲೇ ಎಲ್ಲೆಲ್ಲಿಂದ ನೀರು ತಗೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಈ 14 TMC ಕುಡಿಯೋ ನೀರಿಗೆ, 8 CMC ಕೆರೆ ತುಂಬಿಸ್ಲಿಕ್ಕೆ, 14+8 ಒಟ್ಟು 24 TMC ಲೆಕ್ಕ ಇದೆ. ನಾವು ಆವರೇಜ್ ಏನು 10 ವರ್ಷದ ಏನು ಲೆಕ್ಕ ಹಾಕಿದೀವಿ ಆ ಲೆಕ್ಕದ ಮೇಲೆ ಹೇಳ್ತಾ ಇದ್ದೀವಿ. ನಮ್ಮ ಸರ್ಕಾರ ಬದ್ಧತೆ ಇದೆ. ಒಂದಿನ ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ಉತ್ತರ ಇವತ್ತಾಗಿದೆಯಲ್ಲ, ಎಲ್ಲ ಮಾಧ್ಯಮದವರೆಲ್ಲ ರೆಡಿಯಾಗಿರಿ. ನಾನೇ ನಿಮ್ಮನ್ನ ಕರ್ಕೊಂಡೋಗಿ ಏನೇನು ಕೆಲಸ ಮಾಡಿದ್ದೀವಿ, ನೀರು ಹೆಂಗೆ ಈಚೆ ತೆಗ್ದಿದ್ದೀವಿ, ಯಾವ ರೀತಿ ಕೆಲಸ ಆಗಿದೆ, ಇಡೀ ಭಾರತದಲ್ಲಿ ಎಲ್ಲೂ ಆಗಿಲ್ಲ. ಎಲ್ಲ ಕರ್ಕೊಂಡೋಗಿ ನಿಮ್ಮನ್ನ ತೋರ್ಸೋಂಥ ಕೆಲಸ ಮಾಡ್ತೀವಿ. ನಾನು ಮೊನ್ನೆ ನಮ್ಮ ಮುನಿಯಪ್ಪನವರು ನಾವೆಲ್ಲ ಹೋಗಿ ಬಂದಿದ್ದೀವಿ. ಇವ್ರು ಕರೆದಿದ್ದು ಎಲ್ಲ ಬೇರೆ ಹೊರಟ್ಬಿಟ್ರಿ. ಇವರು ನಿಮ್ಮನ್ನು ಎಲ್ಲ ಬನ್ನಿ, ಅಲ್ಲಾಗಿರೋಂಥ ಕೆಲಸ ಏನು ಪವರ್ ಸ್ಟೇಷನ್ಗಳಾಗಿದೆ, ಅಕ್ವಿಡೆಕ್ ಏನಾಗಿದೆ, 10.5 ಕಿಲೋಮೀಟರ್ ಅಕ್ವಿಡೆಕ್ಕು 40 ಮೀಟರ್ ಮೇಲ್ಗಡೆ ಲೈನ್ ನೀರನ್ನ ನಿಮ್ಗೆ ತಂದ್ಕೊಡ್ಬೇಕು ಈ ನೀರಿಗೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಮಾಡಿದ್ದೀವಿ. ಇವತ್ತಾನೆ ಕ್ಯಾಬಿನೆಟ್ ಅಲ್ಲಿ ಏನು ನಮ್ಮ ಹಿಂದೆ ಒಂದು ತೀರ್ಮಾನ ಆಗಿತ್ತು BJP ಗೌರ್ಮೆಂಟ್ ಅಲ್ಲಿ, ಬರೀ 1.89 TMC ಮಾತ್ರ ಸ್ಟೋರ್ ಮಾಡಬೇಕು ಅಂತ ಆಗಿತ್ತು. ಇವತ್ತು ಪರಮೇಶ್ವರ್ ಅವರು ನಾವು ಎಲ್ಲ ಕೂತ್ಕೊಂಡು ಮಾತಾಡಿ ಅಲ್ಲೂ ಕೂಡ ಈಗ ಕೊರಟಗೆರೆಲ್ಲೂ ಕೂಡ ಒಂದಷ್ಟು ತೆಗೆದುಕೊಂಡು ಜಾಗನ, ಯಾಕೆಂದ್ರೆ ನೀರನ್ನ ನಾವು ಬರೀ ಡಿಸ್ಟ್ರಿಕ್ಟ್ ಅಲ್ಲಿ ಡ್ಯಾಮ್ ಹಾಕ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಈಗ ನಾವು 3 TMC ನೀರನ್ನ ಸ್ಟೋರ್ ಮಾಡಲಿಕ್ಕೆ, ಅದು ಒಂದು ಮೇಜರ್ ಡಿಸಿಷನ್ ನಾವು ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡಲಿಕ್ಕೆ 2 ಜಿಲ್ಲೆಗಳ ಮಧ್ಯದಲ್ಲಿ ಮಾಡಲಿಕ್ಕೆ ತೀರ್ಮಾನವನ್ನ ಮಾಡಿದ್ದೇವೆ. ಸರ್, ಕೆಲಸದ ಬಗ್ಗೆ ಅಲ್ಲ, ನೀವು ಕೊಟ್ಟಿರೋ ಉತ್ತರದಲ್ಲಿ 8 TMC ನೀರು ಮಾತ್ರ ವರ್ಷದಲ್ಲಿ ಸಿಗುತ್ತೆ ಅಂತ ಹೇಳಿದ್ರಿ. ನೋಡೋಣ ಅದೇನು ನೀವೇನು ಹೇಳ್ತಾ ಇದ್ರೆ ಅರ್ಥ ಆಗಿಲ್ಲ, ಚೆಕ್ ಮಾಡ್ತೀವಿ. ಹಲೋ ಸರ್, ಸರ್ ಈಗ HN ವ್ಯಾಲಿ ಮತ್ತು KC ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಮಾಡಬೇಕಂತೇಳಿ ಈ ಭಾಗದ ಜನರ ಬೇಡಿಕೆ ಇದೆ. ಅದನ್ನ ಏನಾದ್ರೂ ಮಾಡ್ತೀರಿ ಸರ್? HN ವ್ಯಾಲಿ ಮತ್ತು KC ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಮಾಡಬೇಕು. ಈಗಾಗಲೇ ಪ್ರಸ್ತಾಪ ಮಾಡಿದ್ದೀವಿ, ನಿನಗೆ ಕೊಡ್ತೀವಿ ಅಂತ ಕೂಡ ಹೇಳಿದ್ದೀನಿ. ಸರ್ ಮೈಕ್ ನೋಡಪ್ಪ, ಇದೆಲ್ಲದು ಸರ್, ಆ ಬಗ್ಗೆ ಸಂಪುಟದಲ್ಲಿ ಏನ್ ಚರ್ಚೆ ಆಯ್ತು ಮತ್ತೆ ಏನ್ ನಿರ್ಣಯ ಏನಾದ್ರೂ ಆಯ್ತಾ ಸರ್ ಅದ್ರ ಬಗ್ಗೆ? ನೋಡಪ್ಪ, ಕೇಳಿ ಇಲ್ಲಿ ಸ್ವಲ್ಪ. ಬೆಂಗಳೂರು ನಗರದ ಬರ್ಕೊಳ್ಳಿ ಪ್ಲೀಸ್, ನಾವೇನ್ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀನಿ. ಬೆಂಗಳೂರು ನಗರದ ಹೆಬ್ಬಾಳ ನಾಗವಾರ ಕಣಿವೆಯ ದ್ವಿತೀಯ ಹಂತದಲ್ಲಿ
ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಶಿಡ್ಲಘಟ್ಟ ಅಮಾನಿ ಕೆರೆಯಿಂದ, ಈಗ ಹೇಳಿದ್ರು ಇವರು ಡಿಕೆ, ಅಮಾನಿ ಕೆರೆಯಿಂದ ಶಿಡ್ಲಘಟ್ಟ ತಾಲೂಕಿನ 45 ಕೆರೆಗಳಿಗೆ, ಶಿಡ್ಲಘಟ್ಟದ 45 ಕೆರೆಗಳಿಗೆ ಮತ್ತು ಚಿಂತಾಮಣಿ ತಾಲೂಕಿನ 119 ಕೆರೆಗಳಿಗೆ, ಒಟ್ಟು 164 ಕೆರೆಗಳಿಗೆ ನೀರು ತುಂಬಿಸುವ ಸುಮಾರು 237 ಕೋಟಿ 10 ಲಕ್ಷ ಅಂದಾಜು ಮೊತ್ತದ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಇವತ್ತು ಕೊಟ್ಟಿದ್ದೇವೆ.